ನಮಸ್ಕಾರ ವೀಕ್ಷಕರೇ, PD ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಒಬ್ಬ ವಿಶೇಷ ಅತಿಥಿ. ಏನಪ್ಪಾ ಅಂತಂದ್ರೆ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕಗಳನ್ನ ಪಡೆದು ತಾಲೂಕಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿ ಹಾಗೂ ಅವರ ಪೋಷಕರು ಇವತ್ತು ನಮ್ಮ ಸ್ಟುಡಿಯೋದಿಲ್ಲ. ಅವರು ಬೇರೆ ಯಾರು ಅಲ್ಲ, ಆಯುಷ್ ಶಲ್ವಡಿ ಅಂತ ಹೇಳಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರದರ್ ತಮಗೆ. ಹಾಗೆ ಅವರ ತಾಯಿಯವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರದರ್, ನಾನು ಮೊದಲಿಗೆ ಕೇಳ್ತಾ ಹೋಗ್ತೀನಿ, ಇವತ್ತು ತಾಲೂಕಿಗೆ ನೀವು ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ. ಈ ಒಂದು ಪ್ರಥಮ ಸ್ಥಾನ ಪಡೀಲಿಕ್ಕೆ ಯಾವ ತರ ಅಭ್ಯಾಸ ಮಾಡಿದ್ರಿ? ಅಭ್ಯಾಸಕ್ಕೆ ಎಷ್ಟು ಗಂಟೆ ತಾವು ನಿರತರಾಗ್ತಿದ್ರಿ ಅಂತ? ಅಭ್ಯಾಸಕ್ಕೆ ಕಾಲ ಅಂದರೆ ಫಿಕ್ಸ್ಡ್ ಟೈಮ್ ಇರಲಿಲ್ಲ ನಂದು. ಬೇಜಾರಾದಾಗ ಸ್ವಲ್ಪ ಹೊರಗಡೆ ಅಡ್ಡಾಡ್ಬಾರ್ದು. ಆಮೇಲೆ ಮಿನಿಮಮ್ ಒಂದು 6 to 7 hours ಓದ್ತಿದ್ದೆ ಮನೆಯಲ್ಲಿ. ಆಮೇಲೆ ಸ್ಕೂಲಲ್ಲಿ ಟೀಚರ್ಸು ಹೇಳ್ತಿದ್ರು. ಎಲ್ಲ ಸೇರಿ ಮನೆಯಲ್ಲಿ ಪೇರೆಂಟ್ಸು ನಮಗೆ ಭಾಳ ಸಪೋರ್ಟ್ ಮಾಡಿದ್ರು ಓದಲಿಕ್ಕೆ. ನನಗಾಗಿ ಸಪ್ರೇಟ್ ರೂಮ್ ಇತ್ತು. ಅದರಲ್ಲಿ ದಿನ ಸೆಲ್ಫ್ ಸ್ಟಡಿ ಅಂತೆ 3 hours ಮಾಡ್ತಿದ್ದೆ. ಡೈಲಿ 3 hours ಮಾಡ್ತಾ ಇದ್ರಿ. ಇವತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ, ಹೇಗನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಆದ್ರೆ ನಮ್ಮ ಎಲ್ಲ ಟೀಚರ್ಸ್ದ ಗೋಲ್ ಏನಿತ್ತು ಅಂದ್ರೆ 625 ತಗೋಬೇಕಂತ ಇತ್ತು. ನಂದು ಇತ್ತು ಅದು ಆಸೆ. ಆದ್ರೆ ಈಡೇರ್ಸಕ್ ಆಗ್ಲಿಲ್ಲ. 617 ಆಯ್ತು. ಸ್ವಲ್ಪ ಸೈನ್ಸ್ ಅಲ್ಲಿ ಗೊಂದಲ ಆಯ್ತು. ಖುಷಿ ಇದೆ, ಮನೆಯಲ್ಲಿ ಎಲ್ಲರೂ ಖುಷಿ ಆಗ್ತಿದ್ದಾರೆ. ಓಕೆ, ತಮ್ಮ ತಂದೆ ವೃತ್ತಿಯಿಂದ ವೈದ್ಯರು, ತಾಯಿ ಗುರುಗಳು, ಅವ್ರ ಮಾರ್ಗದರ್ಶನ ಹೇಗಿತ್ತು ಅಂತ? ಅವರೆಲ್ಲ ನನಗೆ ಸೈನ್ಸು, ಮ್ಯಾಥ್ಸು, ಆಮೇಲೆ ಇಂಗ್ಲೀಷು ಹೇಳ್ತಿದ್ರು. ನಮ್ಮ ಫಾದರು, ಮದರು ಲ್ಯಾಂಗ್ವೇಜಸ್ ಎಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಮನೆಯಲ್ಲಿ ಅವರು ನನ್ನ ಜೊತೆ ಅಭ್ಯಾಸನ ಹೇಳ್ತಿದ್ರು. ಓಕೆ ಬ್ರದರ್, ಇವಾಗ ಸರ್ಕಾರಿ ಶಾಲೆ ಅಂದ್ರೆ ಸಾಕಷ್ಟು ಜನ ನಮ್ಮ ಮಕ್ಕಳನ್ನ ಹೇಗಪ್ಪ ಸರ್ಕಾರಿ ಶಾಲೆಗೆ ಸೇರಿಸೋದು ಅಂತ ಹೇಳಿ, ಅಂಥದ್ರಲ್ಲಿ ತಮ್ಮ ತಂದೆ ವೈದ್ಯರು ಹಾಗೆ ತಾಯಿ ಟೀಚರು ಇವರೆಲ್ಲರೂ ಕೂಡ ತಮ್ಮನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರು. ಸರ್ಕಾರಿ ಶಾಲೆಯಲ್ಲಿ ಕಲಿತು ತಾವು ಇವತ್ತೊಂದು ಉತ್ತಮ ಸಾಧನೆಯನ್ನು ಮಾಡಿದ್ದೀರಿ. ಏನ್ ಹೇಳ್ತೀರಿ ನಿಮ್ಮ ಶಾಲೆ ಬಗ್ಗೆ? ಸರ್ಕಾರಿ ಶಾಲೆ ಅಂದ್ರೆ ಯಾವ ಪ್ರೈವೇಟ್ ಸ್ಕೂಲ್ಗಿಂತನೂ ಕಮ್ಮಿ ಇಲ್ಲ. ಎಸ್ಪೆಷಲಿ ಆದರ್ಶ ವಿದ್ಯಾಲಯ. ಅದು ಫಸ್ಟಿಗೆ ಹೋದಾಗ ನನಗೂ ಭಯ ಇತ್ತು. ಸರ್ಕಾರಿ ಶಾಲೆ ಅಂದ್ರೆ ಅಷ್ಟು ಚಲೋ ಇರಲ್ಲ ಅಂತ, ಅಂದ್ರೆ ಪ್ರೈವೇಟ್ ಸ್ಕೂಲ್ಗತ್ತೆ ಫೆಸಿಲಿಟೀಸ್ ಎಲ್ಲ ಇರಲ್ಲ ಅಂತ. ಆದ್ರೆ ಏನ್ ನಂಗೆ ಡಿಫ್ರೆನ್ಸ್ ಆಗ್ಲಿಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಹೇಗೆ ಓದುತ್ತೆ ಹಂಗೆ ಇತ್ತು ಸರ್ಕಾರಿ ಸ್ಕೂಲಲ್ಲಿ. ಅದು ಡೆವಲಪ್ ಭಾಳ ಆಗಿದೆ ಈಗ. ಓಕೆ, ಹೇಗಿತ್ತು ಶಾಲೆಯಲ್ಲಿ ಶಿಕ್ಷಣ ಪದ್ಧತಿ? ಯಾವ ರೀತಿ ಇತ್ತು ಮತ್ತೆ ಕಲಿಕೆ ಗುರುಗಳು ಯಾವ ರೀತಿಯಾಗಿ ನಿಮ್ಗೆ ಟ್ರೈನ್ ಮಾಡ್ತಾ ಇದ್ರು? ಈಗಂತೂ ಸರ್ಕಾರನೇ LB ಅಂತ ಬಿಟ್ಟಿದೆ ಹೊಸದಾಗಿ 10th SSLC ದವರಿಗೆ. ಅದರಿಂದ ತುಂಬಾ ಸಹಾಯ ಆಯ್ತು. ಆಮೇಲೆ ಸೆಂಟಮ್ ಪೇಪರ್ಸ್ ಎಲ್ಲ ಬಿಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ಅದನ್ನು ಹೇಳ್ತಿದ್ರು. ಸ್ಕೂಲಲ್ಲಿ ಟೀಚಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಟೀಚರ್ಸ್ ಅಂದ್ರು, ಕ್ಲಾಸ್ ಟೀಚರ್ಸು ತುಂಬಾ ಹೆಲ್ಪ್ ಮಾಡಿದ್ರು. ಅದರಲ್ಲಿ ಮಳಲಿ ಸರ್ ಹೆಡ್ ಮಾಸ್ಟರ್ ಇದ್ರು ನಮ್ಮ ಸ್ಕೂಲಿಂದು. ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇವ್ರದೆಲ್ಲ ಸಪೋರ್ಟ್ ಸೇರಿ ನನ್ 617 ಆಯ್ತು. ಇವಾಗ ನೋಡಿ, ತಾವೀಗ ಪ್ರಥಮ ಸ್ಥಾನವನ್ನ ತಾಲೂಕಿಗೆ ಪಡೆದಿರುವಂತದ್ದು ಎಲ್ಲೆಡೆ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ಮೊನ್ನೆ ರಾಮದುರ್ಗದ ಪೊಲೀಸ್ ಠಾಣೆಯಲ್ಲಿ ಸನ್ಮಾನ ಮಾಡಿದ್ರು, ಜೊತೆಗೆ ಇವತ್ತು ಗುರುಭವನದಲ್ಲಿ, ಹೀಗೆ ಎಲ್ಲೆಲ್ಲಿ ಸನ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ತಾಲೂಕಿನಲ್ಲಿ ಜನ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ? ಸಂಘ ಸಂಸ್ಥೆಗಳಾಗಿರ್ಬೋದು, ಈಗ ಮೊನ್ನೆ ಪೊಲೀಸ್ ಠಾಣೆದವರು ಸನ್ಮಾನ ಮಾಡಿದ್ರು. ಇವತ್ತು BOದವ್ರು ಸನ್ಮಾನ ಮಾಡಿದ್ರು. ನಾಳೆ ಮೇಡೆ ಅಲ್ವಾ, ಅದು ಆದ ಕಾರಣ ಲೇಬರ್ಸ್ ಎಲ್ಲರೂ ಸನ್ಮಾನ ಮಾಡ್ಲಿಕ್ಕೆ ಹೇಳಿದ್ದಾರೆ ಬರ್ಬೇಕಂತ. ಹಾಗೆ ಈಗ ಓದಿದ್ದೆಲ್ಲ ನೆನಪಿರಲ್ಲ. ಯಾಕಂದ್ರೆ ಯಾವ್ದು ಓದ್ಬೇಕು, ಯಾವ್ದು ಬಿಡ್ಬೇಕು, ಯಾವ್ದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು. ಯೂಶಲಿ ಸೈನ್ಸು, ಮ್ಯಾಥ್ಸು ಇವೆಲ್ಲ ಕಠಿಣವಾದಂತಹ ಒಂದು ಸಿಲೆಬಸ್ಗಳು. ಆ ಓದಿದ್ದನ್ನ ನೆನಪಿಟ್ಕೊಳ್ಳಿಕ್ಕೆ ಏನ್ ಟ್ರಿಕ್ ಗಳನ್ನ ಯೂಸ್ ಮಾಡ್ತಾ ಇದ್ರಿ ಅಂತ? ಕಾನ್ಸಂಟ್ರೇಷನ್ ಮುಖ್ಯ ಆಗುತ್ತೆ ಇಲ್ಲಿ. ಡಿಸ್ಟ್ರಾಕ್ಷನ್ ದಿಂದ ದೂರ ಬರಬೇಕು. ಫೋನ್ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡು ಓದ್ಬಾರ್ದು. ಒಂದ್ ಪರ್ಫೆಕ್ಟ್ ಆಗಿ ಟೇಬಲ್ ಮತ್ತೆ ಚೇರ್ ನಲ್ಲಿ ಕೂತು ಓದ್ಬೇಕು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಆಮೇಲೆ ಯಾವುದೇ ಬೇರೆ ಚಿಂತೆ ಮಾಡಬಾರ್ದು. ತಲೆಯಲ್ಲಿ ಬೇರೆ ಇರಬಾರ್ದು. ನಾ ಸ್ಟಡಿ ಮಾಡ್ಬೇಕಂದ್ರೆ ಅದನ್ನೇ ಮಾಡ್ಬೇಕು ಅಂತ ಇಡ್ಬೇಕು. ಸ್ಟಡಿ ಬಗ್ಗೆನೇ ಯೋಚನೆ ಮಾಡ್ಬೇಕು ಹೊರತು ಇನ್ನೊಂದೇನು ವಿಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ನೈಟ್ ಅವರ್ಸ್ ಅಲ್ಲಿ, ಡೇ ಅವರ್ಸ್ ಅಲ್ಲಿ? ನನ್ಗೆ ಮಾರ್ನಿಂಗ್ ಸ್ಟಡಿ ಆಗಲ್ಲ. ನಾನು ನೈಟೇ ಮಾಡೋದು ಹೆಚ್ಚಿಗೆ. ನೈಟ್ 12 o'clock ಮಟ್ಟ ಓದ್ತಿದ್ದೆ. ಸ್ಕೂಲಿಂದ 5:30 ಬರ್ತಿದ್ದೆ. 5:30 to 6:30 ಒಂದು ಫ್ರೀ ಇತ್ತು. ಅಲ್ಲಿಂದ ಕುಂತು ಒಮ್ಮೆ 9 o'clock ಡಿನ್ನರ್ಗೆ ಅಂತ ಹೊರಗೆ ಬರ್ತಿದ್ದೆ. ಮತ್ತೆ 10 o'clock ನಮ್ದು ಡೈಲಿ ರೂಟೀನ್ ಏನಿರುತ್ತೆ ಅದೇ ತರ ಸ್ಟಡಿ ಮಾಡ್ತಿದ್ದೆ. ಓಕೆ, ನೀವು ಹೇಳ್ತಾ ಇದ್ರಿ ನನಗೆ ಸ್ಕೂಲಲ್ಲಿ ನಮ್ಮ ಸರ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಮಳಲಿ ಸರ್ ಅವರು ಹೇಳ್ತಾ ಇದ್ರು. ಯಾವ ರೀತಿ ಸಪೋರ್ಟ್ ಆಗಿದ್ರು ಅಂದ್ರೆ ಏನೆಲ್ಲ ಹೇಳ್ತಿದ್ರು? ಯಾವ ರೀತಿಯಲ್ಲಿ ನೀನು ಓದ್ಬೇಕು, ಏನು ಓದ್ಬೇಕು ಅಂತ ಏನಾದ್ರು ಸಜೆಷನ್ ಕೊಡ್ತಾ ಇದ್ರು? ಅವರು ಡೈಲಿ ಮಾರ್ನಿಂಗ್ ಫೋನ್ ಹಚ್ಚಿದ್ರು. ಬೇಗ ಎದ್ದು ಓದ್ತೀಯಾ ಇಲ್ಲ ಅಂತ ಕೇಳ್ತಿದ್ರು. ಆಮೇಲೆ
ನಾವು ಈವನ್ ಸೈನ್ಸ್ ಸರ್ಸ್ ಎಲ್ಲ ಇದ್ರು ಅವ್ರು ನಾವು ನೈಟ್ ರಾತ್ರಿ 10 ಗಂಟೆಗೆಲ್ಲ ಮೆಸೇಜ್ ಮಾಡ್ತಿದ್ದೆ, ಅಂದ್ರೆ ಡೌಟ್ಸ್ ಇದ್ದು ಅವಾಗೂ ಅವ್ರು ಆನ್ಸರ್ ಮಾಡ್ತಿದ್ರು. ಅವ್ರೇನು 10 ನಿಮಿಷಲ್ಲೇ ಆನ್ಸರ್ ಮಾಡೋದು. ಈಗ ವಿದ್ಯಾರ್ಥಿ ಜೀವನದಲ್ಲಿ SSLC ಅನ್ನೋದು ಒಂದು ತಿರುವು, ಒಂದು ಅಂತಂದ್ರೆ ನಮ್ಮ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಇದೊಂದು ಫಸ್ಟ್ ತಿರುವು ಅಂತ ನಾವು ಕರಿತೀವಿ. ಯಾಕಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ನಿಮ್ಗಿದು. ಸೊ ಈ SSLC ಅಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ, ಒಂದು ಎಕ್ಸಾಮ್ ನಲ್ಲಿ ತಾವು ಸಕ್ಸಸ್ ಆಗಿದ್ದೀರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ನಿಮ್ಮ ಫ್ಯೂಚರ್ ಪ್ಲಾನ್ ಇದೆ ಅಂತ, ಭವಿಷ್ಯದ ಯೋಚನೆಗಳೇನಂತ? ನೆಕ್ಸ್ಟ್ ಈಗ ಸೈನ್ಸ್ ತಗೊಳ್ತೀನಿ ಸ್ಟ್ರೀಮು, PCMB ಮಾಡ್ತೀನಿ, ಆಮೇಲೆ ನೀಟ್ ಸ್ವಲ್ಪ ಪ್ರಿಪೇರ್ ಮಾಡ್ತೀನಿ. ನೀಟಲ್ಲಿ ನಿಮ್ಗೆ ಆಸಕ್ತಿ ಇದೆ, ಓಕೆ. ಹಾಗೆ ನೀವು ಹೇಳ್ತಾ ಇದ್ರಿ ನಮ್ಮ ಸ್ಕೂಲಲ್ಲಿ ಕೂಡ ಟೀಚರ್ಸ್ ಎಲ್ಲ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಜೊತೆಗೆ ಸಾಕಷ್ಟು ಮಕ್ಕಳಿಗೆ ನಿಮ್ಮ ತಾಯಿ ಗುರುವಾಗಿದ್ದಾರೆ, ತಮಗೂ ಕೂಡ ಗುರುವಾಗಿದ್ದಾರೆ. ಏನೆಲ್ಲ ಹೇಳ್ತಾ ಇದ್ರು ತಮ್ಮ ತಾಯಿ? ಹಿಂದಿ, ಆಮೇಲೆ ಕನ್ನಡ ಮತ್ತು SST ಅವ್ರು ಪೂರ್ತಿ ಅವರೇ ಹೇಳ್ತಿದ್ರು ಮನೆಯಲ್ಲಿ. ಎಲ್ಲಾ ಚಾಪ್ಟರ್ಸ್ ಅವರೇ ಕವರ್ ಮಾಡ್ತಿದ್ರು. ಅವರಿಂದ ಭಾಳ ತುಂಬಾ ಹೆಲ್ಪ್ ಆಗಿದೆ. ಪೇರೆಂಟ್ಸ್ ಎಲ್ಲ ಭಾಳ ಸಪೋರ್ಟಿವ್ ಇದ್ರು. ಈಗ ಎಲ್ರು ಕೂಡ ತಾಲೂಕು ತುಂಬಾ ಸಾಕಷ್ಟು ಸನ್ಮಾನಗಳು ಎಲ್ಲ ನಡೀತಾ ಇದೆ. ತಂದೆ ತಾಯಿ ಏನ್ ಹೇಳ್ತಾರೆ? ತಂದೆ ತಾಯಿ ಪ್ರೌಡ್ ಇದಾರೆ ಅಂತ ಹೇಳಿದ್ದಾರೆ. ಬಹಳ ಹೆಮ್ಮೆ ಪಡ್ತಾರೆ. ಆಮೇಲೆ ಖುಷಿನೂ ಆಗತ್ತೆ ನನಗೆ ಅವ್ರು ನೋಡಿದ್ರೆ. ತುಂಬಾ ಖುಷಿ ಅನ್ಸುತ್ತಲ್ಲ? ಓಕೆ. ಈಗ ಹೇಳ್ತಾ ಇದ್ರಿ ನೀವು ನೆಕ್ಸ್ಟ್ ಸೆಕೆಂಡ್ ಇಯರ್ ಇಂದ ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ನೀಟ್ ಬಗ್ಗೆ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ ನಿಮ್ಮ ತಾಯಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವಾಗ ತಮ್ಮ ಮಗ ಇವತ್ತು ತಾಲೂಕಿನಲ್ಲಿ ಒಂದು ಉತ್ತೀರ್ಣರಾಗಿ ಇಡೀ ತಾಲೂಕಿಗೆ ಪ್ರಥಮ ಬಂದಿದ್ದಾನೆ. ಮೊದಲಿಗೆ ಫಸ್ಟ್ ರಿಯಾಕ್ಷನ್ ಏನು? ತಾಲೂಕಿಗೆ ಪ್ರಥಮ ಬಂದಿದ್ದಾಗ ಮೊದಲೇ ತುಂಬಾ ಸಂತೋಷ ಪಟ್ವಿ ನಾವೆಲ್ಲ ಮನೆಯಲ್ಲಿ. ಅವರು ಶಾಲೆಯಲ್ಲಿ ಶಿಕ್ಷಕರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ವೆಬ್ಸೈಟಲ್ಲಿ ರಿಸಲ್ಟ್ ನೋಡಿದ್ವಿ. ಮೊದಲಿಗೆ ನಮಗೆ ಗೊತ್ತಿರಲಿಲ್ಲ ಇವನೇ ಫಸ್ಟ್ ತಾಲೂಕಿಗೆ ಅಂತೆಲ್ಲ. ಚೆನ್ನಾಗಿ ಮಾಡಿದ್ದಾನೆ. ಆದ್ರೆ ಅವ್ನ ನಿರೀಕ್ಷೆ ಪ್ರಕಾರ, ನಮ್ಮ ನಿರೀಕ್ಷೆ ಪ್ರಕಾರ ಸ್ವಲ್ಪ ಕಡಿಮೆ ಅಂಕ ಬಂತು. ಆದ್ರೆ ಇರಲಿ, ಚೆನ್ನಾಗಿ ಮಾಡಿದ್ದಾನೆ ಮಗ ಅಂತ ಖುಷಿ ಪಡ್ತು. ಇವತ್ತಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಗಿಳಿಗಿಳಿದು ವಿದ್ಯಾಭ್ಯಾಸದ ಕಡಿಮೆ ಗಮನ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ತಮ್ಮ ಮಗ ಇವತ್ತೊಂದು ಶ್ರೇಷ್ಠ ಸಾಧನೆಯನ್ನ ಮಾಡಿದ್ದಾನೆ. ಏನ್ ಅನ್ಸುತ್ತೆ? ಮತ್ತೆ ನಿಮ್ಮ ಮಗನ ಸ್ಟಡಿ ಯಾವ ರೀತಿ ಇತ್ತು ನೀವು ನೋಡಿದಾಗ? ಅವ್ನು ಯಾವಾಗ್ಲೂ ವಿಷಯದ ಬಗ್ಗೆ ಫೋಕಸ್ಡ್ ಆಗಿರ್ತಾನೆ. ಆಮೇಲೆ ಮೊಬೈಲ್ ಬಳಕೆ ತೀರಾ ಕಡಿಮೆ. ಮೊಬೈಲಲ್ಲಿ ತನಗೆ ಅವಶ್ಯಕತೆ ಏನಿದೆ ಅಥವಾ ಏನಾದರೂ ಅಭ್ಯಾಸದಲ್ಲಿ ಅಥವಾ ಸ್ಟಡೀಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಮೊಬೈಲನ್ನು ನೋಡ್ತಿದ್ದ. ಹೆಚ್ಚಾಗಿ ಪಾಲಕರನ್ನ ಅಂದ್ರೆ ನಮ್ಮನ್ನ ಕೇಳ್ತಾ ಇದ್ದ, ಇಲ್ಲ ಅವ್ರ ಸ್ಕೂಲ್ ಶಿಕ್ಷಕರನ್ನ ಕೇಳ್ತಾ ಇದ್ದ. ತಮ್ಮ ಯಜಮಾನರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ, ತಾವು ಗುರುಗಳಾಗಿದ್ದೀರಿ. ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ. ತಾವು ಕೂಡ ಈಗ ಗುರುವಿನ ಸ್ಥಾನದಲ್ಲಿ ನಿಮ್ಮ ಮಗನಿಗೆ ಆಯ್ತು, ಹಾಗೂ ಹಲವಾರು ವಿದ್ಯಾರ್ಥಿಗಳಿಗೆ ತಾವು ಕೂಡ ಜ್ಞಾನದ ದಾಸೋಹವನ್ನು ನೀಡ್ತಾ ಇದ್ರಿ. ನಿಮ್ಮ ಮಗನಿಗೆ ಸ್ಟಡಿ ಬಗ್ಗೆ ತಾವು ಯಾವ ರೀತಿ ಸಜೆಸ್ಟ್ ಮಾಡ್ತಿದ್ರಿ ಮತ್ತು ಏನೆಲ್ಲ ಅವನಿಗೆ ಟ್ರೈನ್ ಮಾಡ್ತಾ ಇದ್ರಿ? ನಾನು ನನ್ನ ಮಕ್ಕಳಿಗೆ LKG UKG ಇಂದನೂ ನಾನೇ ಮನೇಲಿ ಹೇಳ್ತಾ ಬಂದೆ. ಎಲ್ಲಿ ಹೊರಗಡೆ ಟ್ಯೂಷನ್ ಅಂತೇನು ಹಾಕಿಲ್ಲ. ಮತ್ತು ಆ ಮಕ್ಕಳು ಕೂಡ ನಾನು ಏನು ಹೇಳ್ತಾ ಇದ್ದೆ ಅದನ್ನ ಸರಿಯಾಗಿ ಕ್ಯಾಪ್ಚರ್ ಮಾಡಿಕೊಂಡು ಸರಿಯಾಗಿ ಓದ್ತಾ ಇದ್ರು, ಮನನ ಮಾಡ್ಕೋತಾ ಇದ್ರು. ಆಮೇಲೆ ಅವ್ರ ಜೊತೆನೇ ಇದ್ದು ಅವ್ರ ಜೊತೆನೆ ಸ್ಟಡಿಗೆ ಅಂತ ಅವ್ರ ಜೊತೆನೆ ಕೂಡ್ತಾ ಇದ್ದೆ. ನಾನು ನನ್ನ ಮನೆ ಕೆಲಸದ ಜೊತೆ ಅವ್ರ ಸ್ಟಡಿಗೆ ಅಂತ ಟೈಮ್ 625ಕ್ಕೆ 617 ಅಂಕಗಳನ್ನು ತಮ್ಮ ಮಗ ಪಡೆದುಕೊಂಡಿರುವಂಥದ್ದು. ಯೂಶಲಿ ಮ್ಯಾಥ್ಸು, ಸೈನ್ಸು ಕಬ್ಬಿಣದ ಕಡಲೆ ಅಂತ ಕರೀತಾರೆ. ಅಂಥದ್ರಲ್ಲಿ ತಮ್ಮ ಮಗ ಸಕ್ಸಸ್ ಅನ್ನ ಕಂಡಿದ್ದಾನೆ. ತಾವೇನಾದ್ರೂ ಹೇಳ್ತಾ ಇದ್ರೆ ಅದ್ರ ಬಗ್ಗೆ, ಅಥವಾ ಎಲ್ಲಾದ್ರೂ ಟ್ಯೂಷನ್ ಅಥವಾ ಯಾರಾದ್ರೂ ನುರಿತ ಶಿಕ್ಷಕರು ಒಂದು ಮನೆ ಪಾಠ ಏನಾದ್ರು ಮಾಡ್ತಾ ಇದ್ರ? ಟ್ಯೂಷನ್ ನಾವು ಎಲ್ಲೂ ಟ್ಯೂಷನ್ಗೆ ಹೋಗ್ಲೇ ಇಲ್ಲ. ನಮ್ಮ ಅಂದ್ರೆ ಅವ್ರ ತಂದೆಯವರೇ ಸೈನ್ಸ್ ಮತ್ತು ಮ್ಯಾಥ್ಸ್ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಅಲ್ಲಿ ಅವನಿಗೆ ಏನಾದರೂ ತೊಂದರೆ ಬಂದರೆ ಅವರೇ ಟೀಚ್ ಮಾಡ್ತಾ ಇದ್ರು. ಆಮೇಲೆ ಅವ್ರ ಸ್ಕೂಲ್ ಟೀಚರ್ಸು ಸಹ ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅವರು ಸಹ ಸಹಾಯ ಮಾಡ್ತಾರೆ. ಇವತ್ತು ಇಡೀ ತಾಲೂಕು ತಮ್ಮ ಮಗನಿಗೆ ಸನ್ಮಾನ ಮಾಡುವಂಥದ್ದು ಎಲ್ಲ ಕಡೆ, ಈಗ ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಎಲ್ಲೆಡೆ ಕೂಡ ತಮ್ಮ ಮಗನಿಗೆ ಒಂದು ಸನ್ಮಾನ ನಡೀತಾ ಇದೆ. ಸೊ ಏನ್ ಅನ್ಸುತ್ತೆ, ನನ್ನ ಮಗ ಈ ರೀತಿ ಸಾಧನೆ ಮಾಡಿದ್ದಾನೆ ಅಂತ ನಾಕೇನು ಹೇಳ್ತೀರಿ? ಅನ್ಕೊಂಡಿದ್ರ ನೀವು ಈ ರೀತಿ ಆಗುತ್ತೆ ಅಂತ, ತಮ್ಮ ಮಗ ಇಷ್ಟು ಸಾಧನೆ ಮಾಡ್ತಾನೆ ಅಂತ? ಒಂದು ಸಣ್ಣ ಇರ್ತಾನು ಪ್ರತಿಭಾವಂತ ವಿದ್ಯಾರ್ಥಿನಿ. ಖುಷಿ ಆಗುತ್ತೆ. ಇವತ್ತು ಬಹಳ ಜನ ಮಾತಾಡ್ಸ್ತಾರೆ ನನ್ನ, ಆಯುಷ್ ಅವ್ರ ಮಮ್ಮಿ ನೀವಂತ ನನಗೆ ಗುರುತಿಸ್ತಾರೆ. ಸಂತೋಷ ಆಗುತ್ತೆ ನನಗೆ. ನಾನು ನನ್ನ ಮಗನ ಸಾಧನೆ ಬಗ್ಗೆ ಖುಷಿ ಪಡ್ತೀನಿ. ಓಕೆ. ನಿಮ್ಮ ಮಗ ಭವಿಷ್ಯದಲ್ಲಿ ಒಂದು ಕನಸನ್ನ ಕಟ್ಕೊಂಡಿದ್ದಾರೆ. ಇವಾಗ ನಾನು ಸೈನ್ಸ್ ವಿಷಯವನ್ನ ತಗೋತೀನಿ, ನೀಟ್ಗೆ ಪ್ರಿಪೇರ್ ಆಗ್ತಾನೆ ಅಂತಂದ್ರಿ. ಏನ್ ಮಾಡಿಸ್ಬೇಕಂತೀರಿ ಮುಂದೆ? ಅವನಿಗೆ ವೈದ್ಯಕೀಯ ರಂಗದಲ್ಲಿ ಹೋಗ್ತಾರ ಅಥವಾ ಇಂಜಿನಿಯರಿಂಗ್? ಅವ್ನ ಇಷ್ಟದ ಪ್ರಕಾರ ಅವನು ವೈದ್ಯಕೀಯ ರಂಗದಲ್ಲೇ ಮುಂದುವರಿಯುವ. ಓಕೆ. ಹೇಗನ್ಸುತ್ತೆ ಮೇಡಮ್ ಇದನ್ನೆಲ್ಲ ನೋಡಿದ್ರೆ? ಏನ್ ಹೇಳ್ತಾರೆ ನಿಮ್ಮ ಯಜಮಾನರು, ಮತ್ತೆ ಊರಿನವರು, ನಿಮ್ಮ ಸಂಬಂಧಿಕರು ಏನ್ ಹೇಳ್ತಾರೆ? ಮನೆಯವರು, ನಮ್ಮ ಸಂಬಂಧಿಕರು, ಆಮೇಲೆ ಸುತ್ತಮುತ್ತಲ ನೆರೆಹೊರೆಯವರು ಎಲ್ಲರೂ ಇವನ ಸಾಧನೆ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ಸಂತೋಷ ಆಗಿದೆ. ಇವನ ಬಗ್ಗೆ ಒಳ್ಳೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಮುಂದೆನೂ ಸಹ ಇವನು ಒಳ್ಳೆ
ಶೈಕ್ಷಣಿಕ ಪ್ರಗತಿ ತೋರ್ಲಿ ಅಂತ ಎಲ್ಲರೂ ಹಾರೈಸಿ. ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆ ಅಂದ್ರೆ ಇವತ್ತು ಎಷ್ಟೋ ಜನ ಮೂಗು ಮುರಿಯುವಂತ ಕಾಲ ಇದು. ತಾವು ಕೂಡ ಶಿಕ್ಷಕರಾಗಿ ತಮ್ಮ ಮಗನನ್ನ ಸರ್ಕಾರಿ ಶಾಲೆಗೆ ಹಾಕ್ತೀರಿ, ಏನ್ ಅನ್ನಿಸ್ತು ಅವಾಗ ಆ ಡಿಸಿಷನ್ ಅಲ್ಲಿ? ನೀವು ಹೇಳಿದ್ ಸರಿ ಸರ್. ನಾನು ಕೂಡ ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕಿ. ಇವ್ ನನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅನ್ನೋದು ನಮ್ಮಿಬ್ಬರದ್ದು, ಅಂದ್ರೆ ಇವ್ರ ತಂದೆಯದು ಮತ್ತು ನಂದು ತೀರ್ಮಾನ ಆಗಿತ್ತು. ಸರ್ಕಾರಿ ಶಾಲೆ ನಾವು ಆದರ್ಶ ಶಾಲೆಯನ್ನು ನೋಡಿದಾಗ ಅಲ್ಲಿ ಯಾವುದೇ ಖಾಸಗಿ ಶಾಲೆಗಳಿಗಿರುವಂಥ ಹೆಚ್ಚಿನ ಸೌಲಭ್ಯಗಳು ಆ ಶಾಲೆಯಲ್ಲಿ ಇಲ್ಲ. ಬೋರ್ಡ್, ಸ್ಮಾರ್ಟ್ ಬೋರ್ಡ್ ಇದೆ, ಆಮೇಲೆ ನುರಿತ ಶಿಕ್ಷಕರಿದ್ದಾರೆ, ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಹಾಗಾಗಿ ಸುಸಜ್ಜಿತವಾದ ಕಟ್ಟಡ ಇದೆ, ಲೈಬ್ರರಿ, ಲ್ಯಾಂಗ್ವೇಜ್ ಲ್ಯಾಬ್ಸ್, ಎಲ್ಲ ಫೆಸಿಲಿಟಿ ಇದೆ ರೀ ಆ ಸ್ಕೂಲಲ್ಲಿ. ಮಧ್ಯಾಹ್ನ ಬಿಸಿ ಊಟ ಸಹ ಕೊಡ್ತಾರೆ. ಎಲ್ಲ ಸುವ್ಯವಸ್ಥಿತವಾಗಿರುವಂತಹ ಈ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚೆಚ್ಚು ಮಕ್ಕಳು ಓದಬೇಕು ಅನ್ನೋದು ನನ್ನ ಆಶಯ. ನಮ್ಗೆ ಇನ್ನೊಂದು ಹೇಳ್ತಾ ಇದ್ರಿ ನೀವು, ಒಳ್ಳೆ ನುರಿತ ಶಿಕ್ಷಕರಿದ್ದಾರೆ, ಒಳ್ಳೆ ಸೌಲಭ್ಯ ಇದೆ ಅಂತ ಹೇಳ್ತಾ ಇದ್ರಿ. ಸೊ ತಾವೇನಾದ್ರೂ ಅವರ ಶಿಕ್ಷಕರ ಜೊತೆ ನಮ್ಮ ಮಗ ಏನ್ ಮಾಡ್ತಾ ಇದ್ದಾನೆ, ಹೇಗ್ ಕಲಿತಾ ಇದ್ದಾನೆ, ಪಾಲಕರು ಮತ್ತು ಶಿಕ್ಷಕರ ನಡುವೆ ಅಂದ್ರೆ ಏನಾದ್ರು ಕೇಳ್ತಾ ಇದ್ರ ನಿಮ್ಮ ಮಗನ ಬಗ್ಗೆ ವಿಚಾರಣೆ ಮಾಡುವಂತದ್ದಾಗ್ಲಿ, ಹೇಗಿದೆ ಮಗನ ಸ್ಟಡಿ ಅಂತೆಲ್ಲ ಏನಾದ್ರು? ಹೌದು ಸರ್, ಅವ್ರ ಮೇಲಿನ ಮೇಲೆ ಫೋನ್ ಮಾಡ್ತಾನೆ ಇದ್ದೆ ನಾನು. ಅವರು ಸಹ, ಶಿಕ್ಷಕರು ಸಹ ಫೋನ್ ಮಾಡ್ತಾರೆ. ಒಂದ್ ಅಂಕನು ಯಾವ್ದಾದ್ರು ಟೆಸ್ಟ್ ಅಲ್ಲಿ ಕಡಿಮೆ ಮಾಡಿದ್ರೆ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಅವರು, ಮೇಡಮ್ ಕಡಿಮೆ ಮಾಡ್ತಿದ್ದಾನ್ರಿ, ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಡ್ರಿ ಅಂತ. ಅವನಿಗೆ ಏನಾದ್ರು ವಿಷಯ ತಿಳಿಲಿಲ್ಲ ಅಂದ್ರೆ ನಮ್ಮನ್ನ ಕೇಳನ್ರಿ, ಯಾವುದೇ ಸಂಕೋಚ ಪಟ್ಕೋಬೇಡ ಅಂತ ಹೇಳ್ರಿ ಅಂತೆಲ್ಲ ಹೇಳಿ ಪ್ರೋತ್ಸಾಹ ತುಂಬ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ನಿಮ್ಮ ಮಗನ ಬಗ್ಗೆ, ಸ್ಟಡಿ ಬಗ್ಗೆ ಹೇಳ್ತಿದ್ರಿ, ಅವ್ನಿಗೆ ಯಾವತ್ತಾದ್ರೂ ನೀವು ಗದರಿಸಿದ್ದು, ನೀನ್ ಇದನ್ನೇ ಓದ್ಬೇಕಪ್ಪ, ನೀನು ಓದ್ತಾ ಇಲ್ಲಪ್ಪ, ಯಾವಾಗ ಗದರಿಸಿದ ಉದಾಹರಣೆ ಏನಾದ್ರು ಇದೆಯಾ? ಇಲ್ಲ ಸರ್, ಅದು ಯಾವುದು ಉದಾಹರಣೆ. ಹಾಗೆ ಈಗ ತಮ್ಮ ಮಗ ಇವತ್ತು ತಾಲೂಕಿಗೆ ಪ್ರಥಮ ಬಂದಿದ್ದು, ಹೀಗೆ ಹಲವು ವಿದ್ಯಾರ್ಥಿಗಳು ಕೂಡ ಇವತ್ತು ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿದ್ದಾರೆ. ಸೊ ನಿಮ್ಮ ಮಗ ಕಲಿತಕ್ಕಂಥ ಶಾಲೆಯಲ್ಲಿ ಇನ್ನೂ ಈಗ SSLC ಬರುವಂತ ಮಕ್ಕಳು ಇದ್ದಾರೆ, ತಮ್ಮ ಶಾಲೆಯಲ್ಲಿ ಕೂಡ ಮಕ್ಕಳಿದ್ದಾರೆ. ಮಕ್ಕಳಿಗೆ ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ? ಮಕ್ಕಳಿಗೆ ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಡಿಟ್ರಾಕ್ಷನ್ ಅಂದ್ರೆ ಅಭ್ಯಾಸದತ್ತ ಒಲವು ಕಡಿಮೆ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಮೊಬೈಲ್ ಗೀಳಿಗೋ ಅಥವಾ ಟಿವಿ ಹುಚ್ಚಿಗೋ ಬಿಟ್ಕೊಂಡು ಅಭ್ಯಾಸ ಮಾಡೋದು ಕಡಿಮೆ ಮಾಡ್ತಿದ್ದಾರೆ. ನಾನು ಹೇಳೋದೇನಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕರಿದ್ದಾರೆ, ಅತ್ಯುತ್ತಮ ಸೌಲಭ್ಯಗಳಿದ್ದಾವೆ. ಅವನ್ನೆಲ್ಲ ಮಕ್ಕಳು ಸದುಪಯೋಗ ಪಡಿಸ್ಕೊಂಡು ಮೊಬೈಲನ್ನು ಬದಿಗಿಟ್ಟು ಅಭ್ಯಾಸ ಮಾಡಿ ನಿಮ್ಮ ಭವಿಷ್ಯವನ್ನು ನೀವು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ ಮೇಡಮ್. ಹಾಗೆ ಇವತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಇವತ್ತು ಎಲ್ಲೆಡೆ ತಾಲೂಕಿನಲ್ಲಿ ಸಾಕಷ್ಟು ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಮಕ್ಕಳು ಆಗ್ಲಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸಾಧನೆ ಅನ್ನೋದು ಸೋಮಾರಿಯ ಸತ್ತಲ್ಲ, ಸಾಧಕನ ಸತ್ತು ಅಂತ ಕರೀತಾರೆ. ಅದಕ್ಕೆ ವರ್ಷಗಟ್ಟಲೆ ಪ್ರಯತ್ನ ಅವಶ್ಯ. ಸೊ ಹೀಗಾಗಿ ನಿಮ್ಮ ಮಗ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ, ಏನ್ ಹೇಳ್ತೀರಾ ಆ ಪ್ರಯತ್ನದ ಬಗ್ಗೆ? ಅವ್ನು SLC ಬಂದ ಅಂದ ತಕ್ಷಣ ಅವ್ನು ಲಾಸ್ಟ್ ಇಯರ್ ಕೂಡ ಪ್ರತಿ ವರ್ಷ ಶೈಕ್ಷಣಿಕ ಫಲಿತಾಂಶ ಒಂದು ಉತ್ತಮವಾಗೇ ಬಂದಿದೆ. ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅವನು. 9th ಮುಗಿದಾದ ತಕ್ಷಣನೇ ಅವನು SLCಗೆ ಎಲ್ಲಿಯೂ ಬೇಸಿಗೆ ಕೋಚಿಂಗ್ ಅಂತ ಎಲ್ಲೂ ಹೋಗಲಿಲ್ಲ. ನಾನು ಮನೆಯಲ್ಲೇ ಓದ್ತೀನಿ ಅಂದ. ಆ ಪ್ರಕಾರ ಅವ್ನು ರಜಾ ಅವಧಿಯಲ್ಲೇನೆ ಕೋಚಿಂಗ್ ಆಗಲೇ ತಾನೇ ಸೆಲ್ಫ್ ಸ್ಟಡಿ ಶುರು ಮಾಡಿದ್ದ. ಅವನಿಗೆ ಎಲ್ಲಿ ಅವಶ್ಯಕತೆ ಇರ್ತದೋ ಅಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಸಾಧನೆ ಎನ್ನುವುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಹೇಳ್ತಾರೆ. ಹಾಗೆ ನಿರಂತರ ಪರಿಶ್ರಮ, ಹೀಗೆ ಅಭ್ಯಾಸದಲ್ಲಿ ತೊಡಗಿ ಇವತ್ತು ತಾಲೂಕಿಗೆ ಆಯುಷ್ ಅವರು ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು. ಹೀಗೆ ಇವರ ವಿದ್ಯಾಭ್ಯಾಸದ ಜರ್ನಿ ಮುಂದುವರಿಲಿ, PUC ಹಾಗೆ ಅವರ ಭವಿಷ್ಯದ ಕನಸುಗಳು ನನಸಾಗಲಿ ಅಂತ ನಮ್ಮ ವಾಹಿನಿಯ ಮೂಲಕ ಹರಿಸುತ್ತಾ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಹೇಳಿದಂಥ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರು ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಹೀಗೆ ಹಲವು ವಿಷಯಗಳೊಂದಿಗೆ ಮತ್ತೆ ತಮ್ಮನ್ನ ಭೇಟಿ